10 ವರ್ಷಗಳ ಕಾಲ ನೋಡಿದಂತ 10 ವರ್ಷಗಳ ಕಾಲ ಈ ದೇಶದ ಸುತ್ತಲೂ ಇರುವ ರಾಷ್ಟ್ರಗಳನ್ನ ನೇಪಾಳ, ಭೂತಾನ, ಬರ್ಮಾ, ಮಯನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ಇಷ್ಟು ರಾಷ್ಟ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಚೈನಾ ಭಾರತದ ಕುತ್ತಿಗೆ ಹಿಸ್ಕುವಂತ ಕೆಲಸ ಮಾಡ್ತಿತ್ತು. ಈ ದೇಶದ ಪ್ರಧಾನಿ ಭೂತಾನಿಗೆ ಹೋದ್ರು. ಭೂತಾನಿನ ಸಂಸತ್ನಲ್ಲಿ ಅವ್ರ ಭಾಷಣ, ಆ ಸಂಸತ್ತು ರಾಜ ಸಂಸತ್ತು, ಅಲ್ಲಿ ಚಪ್ಪಾಳೆ ಹೊಡೆಯೋಂಗಿಲ್ಲ, ವಿಜಿಲ್ ಬಿಡಿ ಚಪ್ಪಾಳೆನೂ ಹೊಡೆಯೋಂಗಿಲ್ಲ. ಆದ್ರೆ ಮೋದಿಯವರ ಭಾಷಣ ಮುಗಿದ ಮೇಲೆ ಸಂಸತ್ನಲ್ಲಿ ಎಲ್ಲರೂ ಹಳೆಯ ರೆಕಾರ್ಡ್ ಎಲ್ಲ ಮುರಿದು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ಬಿಟ್ರು. ರಾಜ ಗಾಬರಿ ಆಗ್ಬಿಟ್ಟ. ನರೇಂದ್ರ ಮೋದಿ ಅವ್ರನ್ನ ಗಟ್ಟಿಯಾಗಿ ತಬ್ಕೊಂಡು, ಕಲ್ಚರಲಿ ನಾವು ಭಾರತಕ್ಕೆ ಹತ್ರ, ಇಷ್ಟು ವರ್ಷ ಯಾರ ಜೊತೆಗೋ ಇದ್ವಿ, ಇನ್ಮೇಲೆ ಭಾರತದ ಜೊತೆಗೇನೆ, ಯಾವ ಕಾರಣಕ್ಕೂ ಬೇರೆಯವ್ರ ಜೊತೆ ಇಲ್ಲ ಅಂದ್ಬಿಟ್ರು. ಚೈನಾ ಜೊತೆಗಿದ್ದ ಒಂದು ರಾಷ್ಟ್ರ ಭಾರತದ ಬುಟ್ಟಿಗೆ ಬಿತ್ತು. ಚೈನಾ ಅನ್ಕೊಳ್ತು ಇದೇ ತಾನೆ, ಭೂತಾನ್ ತಾನೆ, ಹೋಗ್ಲಿ ಬಿಡಿ ಅಂತ. ಮುಂದೇನು, ಚೈನಾಗ್ ಬರಲೇಬೇಕು, ಎಲ್ಲಿಗೆ ಹೋಗ್ತಾ ನೋಡೇ ಬಿಡೋಣ ಅಂತ ಈ ದೇಶದ ಪ್ರಧಾನಿ ನೇಪಾಳಕ್ಕೆ ಹೋದ್ರು. ಸುಮ್ನೆ ಹೋಗ್ಲಿಲ್ಲ. 18 ವರ್ಷ, ಅವ್ರ 18 ವರ್ಷಗಳಿಂದ ಒಬ್ಬ ಹುಡುಗ ತಪ್ಸ್ಕೊಂಡ್ ಬಂದ್ಬಿಟ್ಟಿದ್ದ ನೇಪಾಳದಿಂದ ಗುಜರಾತಿಗೆ. ಅವನು ಇವ್ರ ಹತ್ರ ಸಿಕ್ಕದ, ಪ್ರಚಾರಕ್ಕಿದ್ರು ಆಗ ನರೇಂದ್ರ ಮೋದಿ. ಅವನನ್ನು ತಾವೇ ಕರ್ಕೊಂಡು ಬಂದು ಅವನಿಗೆ ಚೆನ್ನಾಗಿ ಓದಿಸಿ ಕೆಲಸ ಎಲ್ಲ ಕೊಡಿಸಿ 18 ವರ್ಷಗಳಿಂದ ನೋಡ್ಕೊಂಡಿದ್ರು. ಕರ್ಕೊಂಡೋದ್ರು ನೇಪಾಳಕ್ಕೆ. ನಿಮ್ ಹುಡುಗನ್ ಸಾಕೊಂಡಿದ್ದೆ, ತಗೊಳ್ಳಿ ನಿಮ್ ಹುಡುಗನ್ನ ಅಂತ. ಆ ಪುಣ್ಯಾತ್ಮ ನನ್ನ ಹಳ್ಳಿಗೆ ಹೋದ, ಅಪ್ಪ ಅಮ್ಮನ್ ಮಾತನಾಡಿಸ್ದ, ಇಷ್ಟೇ ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ, ನಿಮ್ಮ ನೋಡ್ಬೇಕು ಅಂತಿತ್ತು, ನನಗೆ ಅವ್ರು ಇಷ್ಟ ಆಗಿದ್ದಾರೆ, ಅಲ್ಲೇ ಇದು ಬಿಡ್ತೀನಿ ಎಂದ. ಹೆಂಗಿರ್ಬೋದು ಪರಿಸ್ಥಿತಿ ಯೋಚನೆ ಮಾಡಿ. ಅಮೆರಿಕಾದ ಪ್ರಧಾನಿ ಬರಾಕ್ ಒಬಾಮಾ ಫಲಿಮಾರ್ನ ಒಬ್ಬ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟಿದ್ದ. 20 ವರ್ಷಗಳಿಂದ ಅವನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ತಗೊಳ್ಳಿ ನಿಮ್ 3 ಹುಡುಗ ಅಂತ ಇಲ್ಲಿ ಕರ್ಕೊಂಬಂದ್ ಕೊಟ್ಟು, ಅವನು ಅಮೆರಿಕಾದ ಬರಾಕ್ ಒಬಾಮನ್ ತುಂಬಾ ಹೊಗಳಿ, ನಾನು ಅಲ್ಲಿಗೆ ಹೋಗ್ತೀನಿ, ಇದು ಬೇಡ ಅಂತ ಹೊರಟುಬಿಟ್ರೆ ಫಲಿಮಾರಿನ ಕಥೆ ಏನಾಗ್ಬೇಕು? ಏನ್ ದೇವರಪ್ಪ ಬರಾಕ್ ಒಬಾಮಾ ಅಂತ ಒಪ್ಕೊಂಡ್ಬಿಡ್ತೀವಿ ಅಂತ. ಹಂಗೆ ಆಯ್ತು ನೇಪಾಳದ ಪರಿಸ್ಥಿತಿ. ಹೆಂಗಾಗ್ಬಿಡ್ತು ಅಂದ್ರೆ ನೇಪಾಳದ ಜನ ಈ ಮನುಷ್ಯ ಸಾಮಾನ್ಯನಲ್ಲ ಅಂತ ನೇಪಾಳದ ರಾಜ ಹೇಳಿದ್ರು, ನೇಪಾಳದ ಮುಖ್ಯಸ್ಥರು ಹೇಳಿದ್ರು, ಏನೇ ಹೇಳಿ ನಾವು ಭಾರತ ಜೊತೆಗಿದ್ದೀವಿ, ಇನ್ಯಾವ ರಾಷ್ಟ್ರ ಜೊತೆ ಇಲ್ಲ ಅಂತ. ಚೈನಾದ ಬಕೆಟ್ ಅಲ್ಲಿದ್ದಂತ 2ನೇ ರಾಷ್ಟ್ರ ಭಾರತಕ್ಕೆ ಬಂದ್ಬಿತ್ತು. ನೆರೆ ಹೊರೆ ತುಂಬಾ ಚೆನ್ನಾಗಾಯ್ತು. ಚೈನಾ ಅನ್ಕೊಳ್ತು ಈಗಲಾದ್ರೂ ಬರಬೇಕಲ್ಲ. ಆಗ ನಿಜವಾದ ದಾಳ. ಅಜಿತ್ ದೋವಲ್ ನೇತೃತ್ವದಲ್ಲಿ ಭಾರತ ನಿಶ್ಚಯ ಮಾಡ್ತು, ಈಗ ನಾವು ಚೈನಾಕ್ ಹೋಗಲ್ಲ, ಜಪಾನಿಗೆ ಹೋಗ್ತೀವಿ ಅಂತ. ಯಾಕೆ ಜಪಾನಿಗೆ ಗೊತ್ತಾ? ಹೇಗೆ ಭಾರತ ಪಾಕಿಸ್ತಾನ ಪಿಒಕೆಗೋಸ್ಕರ ಕಿತ್ತಾಡುತ್ತೋ, ಹಂಗೆ ಚೈನಾ ಮತ್ತು ಜಪಾನ್ ಮಧ್ಯದಲ್ಲಿರುವಂತ ಒಂದು ಗುಡ್ಡ ಸೇನ್ಕಾಕುಗೋಸ್ಕರ ಕಿತ್ತಾಡತ್ತೆ. ಈ ಗುಡ್ಡ ನಮ್ದು, ಈ ಗುಡ್ಡ ನಮ್ದು ಅಂತ ಇಬ್ರು ಕಿತ್ತಾಡ್ತಿರ್ತಾರೆ. ಆ ಹೊತ್ನಲ್ಲಿ ಈ ದೇಶ ಜಪಾನಿಗೆ ಹೋಯ್ತು. ಜಪಾನ್ನಲ್ಲಿ ನಿಂತ್ಕೊಂಡು ಈ ದೇಶದ ಪ್ರಧಾನಿ ಭಾಷಣ ಮಾಡಿದ್ರು. ಕೇಳಬೇಕು, ಬಹಳ ಚೆನ್ನಾಗಿದೆ ನೀವು. ಆ ಭಾಷಣದಲ್ಲಿ ಹೇಳ್ತಾರೆ, ವಿಸ್ತರಣವಾದ ಯಾರಿಗೂ ಒಳ್ಳೇದಲ್ಲ. ವಿಸ್ತರಣವಾದದ ದೃಷ್ಟಿಯಿಂದ ಯಾರಾದ್ರೂ ಜಪಾನ್ ಮೇಲೆ ಕಣ್ಣು ಹಾಕಿದ್ರೆ ನಮ್ ಸಪೋರ್ಟ್ ಪೂರ್ತಿ ಜಪಾನಿಗೆ ಅಂತ. ಜಪಾನ್ ಹೇಳ್ತು, ಯಾರಾದ್ರೂ ಅರುಣಾಚಲ್ ಪ್ರದೇಶದಲ್ಲಿ ಕಣ್ಣು ಹಾಕಿದ್ರೆ ನಮ್ ಸಪೋರ್ಟ್ ಪೂರ್ತಿ ನಿಮ್ಗೆ, ಯಾರಾದಿದ್ರೆ ನಮ್ಗೆ ಹೇಳಿ ಅಂತ. ಹೆಂಗಿತ್ತು ಅಂತಂದ್ರೆ, ಇದ್ದಕ್ಕಿದ್ದಂತೆ ಚೈನಾದ ಸುತ್ತ ಇರುವ ಒಂದೊಂದೇ ರಾಷ್ಟ್ರ ಭಾರತದ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತು. ಹೇಗೆ ಭಾರತದ ಕತ್ತನ್ನು ಹಿಸ್ಕಾಗ ಅವ್ರು ಪ್ರಯತ್ನ ಪಟ್ಟಿದ್ರು, ಈಗ ಭಾರತ ಚೈನಾದ ಕತ್ತನ್ನು ಹಿಸ್ಕೋ ತಯಾರಿ ನಡೆಸ್ತಾ ಇತ್ತು. ಚೈನಾದ ಅಧ್ಯಕ್ಷರಿಗೆ ಅನ್ನಿಸ್ತು, ಇನ್ ಸ್ವಲ್ಪ ದಿನ ಬಿಟ್ಟರೆ ವಿಯೆಟ್ನಾಂಗೆ ಹೋಗ್ತಾರೆ, ಅಲ್ಲೂ ಇನ್ ಸ್ವಲ್ಪ ಬಿಟ್ಟುಬಿಟ್ರೆ ಒಳಗೆ ಟಿಬೆಟ್ನ ಮೂಲಕ ನಮ್ಮ ವಿರುದ್ಧ ಎದ್ದು ನಿಲ್ಲಿಸ್ಬಿಡ್ತಾರೆ. ಆಮೇಲೆ 10 ವರ್ಷ ಭಾರತ ಏನು ಒದ್ದಾಡಿತ್ತೋ ಆ 10 ವರ್ಷ ನನ್ನ ಪರವಾಗಿ ಅದೇ ಪರಿಸ್ಥಿತಿ ಆಗಿಬಿಡುತ್ತೆ. ಅದಕ್ಕೆ ನಾನು ಭಾರತದೊಂದಿಗೆ ಸಂಬಂಧ ಇಟ್ಕೊಳ್ಳೋದು ಒಳ್ಳೇದು ಅಂತ ಚೈನಾದ ಅಧ್ಯಕ್ಷರು ತಮ್ಮ ಅಂಬಾಸಿಡರ್ ಮೂಲಕ ಹೇಳಿ ಕಳಿಸಿದ್ರು. ಸರ್, ನಮ್ಮ ಚೈನಾದ ಅಧ್ಯಕ್ಷರು ಮುಂದಿನ ವಾರ ಶ್ರೀಲಂಕಾಗೆ ಹೋಗ್ತಿದಾರಂತೆ, ಅದು ಮುಗಿಸ್ಕೊಂಡು ಭಾರತಕ್ಕೆ ಬಂದು ಹೋಗ್ಬೋದಾ? ನಾವು ಬರಲಿ ಅಂತ ಕಾಯ್ತಾ ಇದ್ದಂತ ಚೀನಾ ಈಗ ತಾನಾಗಿ ಭಾರತಕ್ಕೆ ಬಂತಲ್ಲ, ಭಾರತ ಬದಲಾಗಿದೆ ಅಂತ.